ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಸಂಘರ್ಷ. ಈ ಎರಡು ಕುಟುಂಬದ ಶತ್ರುತ್ವ ಇಂದು ನಿನ್ನೆಯದಲ್ಲ, ಅದಕ್ಕೊಂದು ಇತಿಹಾಸವೇ ಇದೆ. ಬಳ್ಳಾರಿ ಇದು ಕೇವಲ ಒಂದು ಜಿಲ್ಲೆಯ ಹೆಸರಲ್ಲ, ಇದು ರಾಜಕೀಯ ವೈಮನಸ್ಸಿನ ರಕ್ತಪಾತದ ಸಂಕೇತ. ರೆಡ್ಡಿ ವರ್ಸಸ್ ರೆಡ್ಡಿ ಇದು ನಿನ್ನೆ ಶುರುವಾದಂತಹ ಸಂಘರ್ಷವಲ್ಲ, ಇದು ದಶಕಗಳ ಹಿಂದೆ ಬಿತ್ತಲಾದಂತಹ ವೈಮನಸ್ಸಿನ ಬೆಳೆ. ಬ್ಯಾನರ್ ವಿಚಾರದಿಂದ ಆರಂಭವಾದಂತಹ ಈ ಗಲಭೆ ತಲುಪಿದ್ದು ಗುಂಡೇಟಿಗೆ. ಒಂದು ಜೀವ ಬಲಿಯಾಗಿದೆ, ಆದರೆ ಪ್ರಶ್ನೆಗಳು ಮಾತ್ರ ಇನ್ನೂ ಜೀವಂತ. ಒಂದು ಅಂದ್ರೆ ಗುಂಡು ಹಾರಿಸಿದ್ಯಾರು? ಇದು ಅಕಸ್ಮಾತ್ ಆದಂತಹ ಗಲಭೆಯೇ ಅಥವಾ ಮೊದಲೇ ರೂಪಿಸಿದಂತಹ ರಾಜಕೀಯ ಸಂಚೆ? ನಾರಾ ಭರತ್ ರೆಡ್ಡಿ ಯಾರು? ಗಾಲಿ ಜನಾರ್ದನ್ ರೆಡ್ಡಿ ಯಾರು? ಇವರ ಇತಿಹಾಸ ಏನು? ಇವರ ದ್ವೇಷದ ಹಿಂದಿರೋ ಆ ರಕ್ತ ಚರಿತ್ರೆ ಯಾವುದು? ಇದರ ನಡುವೆ ಈ ಸಂಘರ್ಷದ ಹಿಂದೆ ಅಡಗಿರುವಂತಹ ಸಂಪೂರ್ಣ ಕತೆ ಇದೀಗ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಬಳ್ಳಾರಿ ಒಂದು ಕಾಲದಲ್ಲಿ ಕೇವಲ ಗಣಿಗಾರಿಕೆಯ ನಗರ. ಇಂದು ರಾಜಕೀಯ ವೈಷಮ್ಯ, ಅಹಂಕಾರ, ಸೇಡು ಇವೆಲ್ಲವೂ ಒಂದಾಗಿ ಸ್ಫೋಟಗೊಂಡ ಪ್ರದೇಶ. ರೆಡ್ಡಿ ವರ್ಸಸ್ ರೆಡ್ಡಿ ಇದು ಕೇವಲ ಇಬ್ಬರು ನಾಯಕರ ನಡುವಿನ ವೈಮನಸ್ಸಲ್ಲ, ಇದು ದಶಕಗಳ ಹಳೆಯ ಶತ್ರುತ್ವ, ಅಧಿಕಾರ, ಪ್ರಾಬಲ್ಯ, ಪ್ರತಿಷ್ಠೆಯ ಹೋರಾಟ. ಈ ಹೋರಾಟಕ್ಕೆ ಈಗ ಒಂದು ಜೀವ ಬಲಿಯಾಗಿದೆ. ಜನಾರ್ದನ್ ರೆಡ್ಡಿ ಮತ್ತು ನಾರಾ ರೆಡ್ಡಿ ಕುಟುಂಬದ ನಡುವಿನ ವೈಷಮ್ಯ ಇಂದು ಗುಂಡೇಟು, ಕೊಲೆ, ಎಫ್ಐಆರ್ಗಳ ಹಂತಕ್ಕೆ ಬಂದಿದೆ. ಇದು ಹೊಸ ಕಥೆಯಲ್ಲ, ಇದು ಬಳ್ಳಾರಿಯ ರಾಜಕೀಯ ಇತಿಹಾಸದಲ್ಲೇ ಬರೆಯಲ್ಪಟ್ಟ ಒಂದು ರಕ್ತ ಚರಿತ್ರೆ. ಬಳ್ಳಾರಿಯಲ್ಲಿ ನಡೆದ ಗುಂಡೇಟು ಪ್ರಕರಣ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲ, ಸಾಮಾನ್ಯ ಜನರಲ್ಲೂ ಆತಂಕ ಹುಟ್ಟಿಸಿದೆ. ಒಂದು ಬ್ಯಾನರ್ ವಿಚಾರದಿಂದ ಆರಂಭವಾದ ವಿವಾದ ಇಂದು ಯುವ ಕಾರ್ಯಕರ್ತನ ಸಾವಿಗೆ ಕಾರಣವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆ ದಿನದಿಂದ ದಿನಕ್ಕೆ ಚುರುಕಾಗ್ತಿದ್ದು, ಇದುವರೆಗೆ 23 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಮತ್ತು 41 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರೆಡ್ಡಿ ವರ್ಸಸ್ ರೆಡ್ಡಿ ಶತ್ರುತ್ವದ ಇತಿಹಾಸಕ್ಕೆ ಇನ್ನೊಂದು ಬಲಿಯಾಗಿದೆ. ಬಳ್ಳಾರಿ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದ ಫೈರಿಂಗ್ ಗಲಭೆ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಮಾಜಿ ಸಚಿವ, ಪಕ್ಷೇತರ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ದೂರು ನೀಡಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಒಟ್ಟು 41 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈವರೆಗೂ 23 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ 23 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇವರಲ್ಲಿ 13 ಮಂದಿ ಗಲಭೆ ಸಂದರ್ಭದ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಂಡವರು ಎಂದು ತಿಳಿದು ಬಂದಿದೆ. ಗಲಭೆ ನಡೆದ ಸ್ಥಳದಲ್ಲಿ ಈ 13 ಮಂದಿ ಹಾಜರಿದ್ದರು ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ದೃಢಪಟ್ಟಿದೆ. ಹೀಗಾಗಿ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಉಳಿದ ಆರೋಪಿಗಳ ಪತ್ತೆಗೆ ಪೊಲೀಸರು ವ್ಯಾಪಕ ತಲಾಶ್ ನಡೆಸುತ್ತಿದ್ದಾರೆ. ಗಲಭೆಯ ವೇಳೆ ಸೆರೆ ಹಿಡಿಯಲಾದ ಪ್ರತಿಯೊಂದು ವಿಡಿಯೋವನ್ನ ಕೂಲಂಕುಷವಾಗಿ ಪರಿಶೀಲಿಸಲಾಗುತ್ತಿದೆ. ವಿಡಿಯೋ ವಿಶ್ಲೇಷಣೆಗಾಗಿ ವಿಶೇಷ ಪೊಲೀಸ್ ತಂಡವನ್ನ ರಚಿಸಲಾಗಿದೆ. ವಶಕ್ಕೆ ಪಡೆದಿರುವ 23 ಮಂದಿಯ ಮೊಬೈಲ್ ಫೋನ್ಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಘಟನೆಗೂ ಮುನ್ನ ಅವರು ಯಾರ ಸಂಪರ್ಕದಲ್ಲಿದ್ರು, ಯಾವೆಲ್ಲ ಕರೆಗಳು, ಚಾಟ್ಗಳು ನಡೆದಿವೆ, ಯಾವೆಲ್ಲ ವಿಡಿಯೋಗಳನ್ನ ಯಾರಿಗೆ ಕಳುಹಿಸಲಾಗಿದೆ ಎಂಬ ಎಲ್ಲ ಮಾಹಿತಿಯನ್ನ ಡಿಜಿಟಲ್ ಫಾರೆನ್ಸಿಕ್ ಮೂಲಕ ಪರಿಶೀಲಿಸಲಾಗುತ್ತಿದೆ. ಹಾಗಾದ್ರೆ ಈ ನಾರಾ ಭರತ್ ರೆಡ್ಡಿ ಯಾರು? ಜನಾರ್ದನ್ ರೆಡ್ಡಿ ಯಾರು? ಇವರ ಇತಿಹಾಸವೇನು? ಇವರ ಮಧ್ಯೆ ಯಾಕೆ ಇಷ್ಟು ವೈಷಮ್ಯ? ಏನಿದೆ ಅಂತ ದೊಡ್ಡ ಕಾರಣ ಅಂತ ಕೇಳುವುದಾದ್ರೆ ಸ್ವಲ್ಪ ಇತಿಹಾಸದತ್ತ ಹೆಜ್ಜೆ ಹಾಕೋಣ. ಬಳ್ಳಾರಿಯ ಕುರುಗೋಡು ಕ್ಷೇತ್ರ ನಾರಾ ಸೂರ್ಯನಾರಾಯಣ ರೆಡ್ಡಿ ಕಾಣದ ಶಕ್ತಿ ಇಲ್ಲಿಂದಲೇ ಆರಂಭವಾಗುತ್ತದೆ. ಈ ರಾಜಕೀಯ ಯುದ್ಧ. ನಾರಾ ಸೂರ್ಯನಾರಾಯಣ ರೆಡ್ಡಿ ಸಚಿವರಾಗಿರ್ಲಿಲ್ಲ, ಆದ್ರೆ ಇಡೀ ಬಳ್ಳಾರಿಯ ಆಡಳಿತದ ಕಂಟ್ರೋಲ್ ಅವರ ಕೈಯಲ್ಲಿತ್ತು. ಸರ್ಕಾರಿ ಕಚೇರಿಗಳಲ್ಲಿ ಅವರ ಮಾತೇ ಅಂತಿಮ. ಅಧಿಕಾರಿಗಳು ನಿಂತು ನಮಸ್ಕರಿಸುತ್ತಿದ್ರು. ಬಳ್ಳಾರಿಯ ರಾಜಕೀಯ ವ್ಯವಸ್ಥೆಯೇ ಅವರ ಸುತ್ತ ತಿರುಗುತ್ತಿತ್ತು. ಅದೇ ಸಮಯದಲ್ಲಿ ಗಣಿಗಾರಿಕೆಯಲ್ಲಿ ಬೆಳೆಯುತ್ತಿದ್ದ ಮತ್ತೊಂದು ಕುಟುಂಬ
ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಸಹೋದರರು. ಒಂದು ಸಣ್ಣ ಘಟನೆ, ಆದ್ರೆ ಅದರ ಪರಿಣಾಮ ಭೀಕರ. ಒಂದು ಸರ್ಕಾರಿ ಕಚೇರಿಗೆ ಜನಾರ್ದನ್ ರೆಡ್ಡಿ ಹೋಗಿದ್ರು. ಅಲ್ಲಿಗೆ ಬಂದ ನಾರಾ ಸೂರ್ಯನಾರಾಯಣ ರೆಡ್ಡಿಯನ್ನ ಅಧಿಕಾರಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ರು. ಅಲ್ಲಿ ನಿಂತಿದ್ದ ಜನಾರ್ದನ್ ರೆಡ್ಡಿಗೆ ಅದು ಕೇವಲ ಅವಮಾನವಲ್ಲ, ಅದು ಅವರ ಅಹಂಕಾರಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಅದೇ ಕ್ಷಣದಿಂದ ಈ ವ್ಯವಸ್ಥೆಯನ್ನೇ ಬದಲಿಸಬೇಕು ಎಂಬ ನಿರ್ಧಾರ ಜನಾರ್ದನ್ ರೆಡ್ಡಿಯ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತೆ. ಅದಾದ ಬಳಿಕ ರಾಜಕೀಯದ ಮೊದಲ ಹೆಜ್ಜೆ ಬಿ ಶ್ರೀರಾಮುಲು ಮೂಲಕ ರಾಜಕೀಯ ಪ್ರವೇಶಕ್ಕೆ ವೇದಿಕೆ ಸಿದ್ಧವಾಯಿತು. 1990ರ ದಶಕದಲ್ಲಿ ಕೇವಲ ಗಣಿಗಾರಿಕೆಯಲ್ಲಿದ್ದ ರೆಡ್ಡಿ ಬ್ರದರ್ಸ್ 2000 ಆರಂಭದಲ್ಲಿ ಬಿಜೆಪಿಯ ಮೂಲಕ ರಾಜಕೀಯಕ್ಕೆ ಕಾಲಿಟ್ರು. 2004ರಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಬಳ್ಳಾರಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದು ಶಾಸಕರಾದ್ರು. ಅಲ್ಲಿಂದಲೇ ಬಳ್ಳಾರಿಯ ರಾಜಕೀಯ ಪವರ್ ಸೆಂಟರ್ ಬದಲಾಯಿತೆಂಬ ಮಾತು ಕೇಳಿ ಬಂತು. ಒಂದೇ ಒಂದು ಘಟನೆ ಈ ಶತ್ರುತ್ವಕ್ಕೆ ಬೆಂಕಿ ಸುರಿಯಿತು. ಜನಾರ್ದನ್ ರೆಡ್ಡಿ ಕೆಡಿಪಿ ಸಭೆಗೆ ಹೋಗಿದ್ದಾಗ ಪ್ರವೇಶ ನಿರಾಕರಿಸಲಾಯಿತು. ಆ ನಂತರ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಅದೇ ಕೆಡಿಪಿ ಸಭೆಗೆ ಪ್ರವೇಶ ಮಾಡಿದ್ರು. ಉದ್ಯಮಿಯಾಗಿದ್ದ ನಮಗೆ ಗೌರವ ಕೊಡ್ಲಿಲ್ಲ ಎಂಬ ಹಠ, ಕೋಪ, ಪ್ರತೀಕಾರ ಇವೆಲ್ಲವೂ ರಾಜಕೀಯ ಯುದ್ಧಕ್ಕೆ ಪೆಟ್ರೋಲ್ ಸುರಿದ್ವು. ಸೂರ್ಯನಾರಾಯಣ ರೆಡ್ಡಿಯನ್ನ ಸೋಲಿಸುವುದು ಮಾತ್ರವಲ್ಲ, ಕಾಂಗ್ರೆಸ್ನನ್ನ ಮಣಿಸುವ ಸಂಕಲ್ಪ ಜನಾರ್ದನ್ ರೆಡ್ಡಿಯದ್ದಾಗಿತ್ತು. ಒಬ್ರು ಚಾಲೆಂಜ್ ಹಾಕಿದ್ರೆ ಇನ್ನೊಬ್ರು ಅದಕ್ಕೆ ಡಬಲ್ ಚಾಲೆಂಜ್. ಬಳ್ಳಾರಿಯಲ್ಲಿ ಈ ಎರಡು ಕುಟುಂಬಗಳ ನಡುವಿನ ಸಂಘರ್ಷ ಜನರಿಗೂ ಗೊತ್ತಿತ್ತು. ಆದ್ರೆ ಒಳಗೊಳಗೆ ಅದು ಜ್ವಾಲೆ ಕುದಿಯೋ ಹಾಗೆ ಕುದಿಯುತ್ತಲೇ ಇತ್ತು. ಜನರು ಕೆಲ ಘಟನೆಗಳನ್ನ ಮರ್ತಿರಬಹುದು, ಆದ್ರೆ ರೆಡ್ಡಿಗಳು ಮರ್ತಿಲ್ಲ. ಅದು ಮುಂದಿನ ಪೀಳಿಗೆವರೆಗೂ ಸಾಗಿತು. ಈಗ ಕಥೆಗೆ ಎಂಟ್ರಿ ಕೊಡ್ತಾರೆ ನಾರಾ ಭರತ್ ರೆಡ್ಡಿ, ಕುರುಗೋಡು ಮಾಜಿ ಶಾಸಕ ನಾರಾ ಸೂರ್ಯನಾರಾಯಣ ರೆಡ್ಡಿಯ ಪುತ್ರ, ಪ್ರಸ್ತುತ ಬಳ್ಳಾರಿ ನಗರದ ಕಾಂಗ್ರೆಸ್ ಶಾಸಕ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಗಾಲಿ ಲಕ್ಷ್ಮಿ ಅರುಣ ವಿರುದ್ಧ ಸ್ಪರ್ಧಿಸಿ ಭರತ್ ರೆಡ್ಡಿ ಗೆಲುವು ಸಾಧಿಸಿದ್ರು. ಇದನ್ನೇ ರಾಜಕೀಯ ವಲಯದಲ್ಲಿ ಅಪ್ಪನ ಸೋಲಿನ ಸೇಡಿಗೆ ಮಗನ ಉತ್ತರ ಎಂದು ಹೇಳಲಾಯಿತು. ಜನವರಿ 1, 2026 ಹೊಸ ವರ್ಷದ ಮೊದಲ ದಿನವೇ ಬಳ್ಳಾರಿಯಲ್ಲಿ ಉದ್ವಿಗ್ನತೆ, ರಕ್ತಪಾತದ ದಿನ. ಬ್ಯಾನರ್ ಅಳವಡಿಸುವ ವಿಚಾರದಲ್ಲಿ ಉಭಯ ಬೆಂಬಲಿಗರ ನಡುವೆ ಭಾರೀ ಘರ್ಷಣೆ. ಘಟನೆ ಹಿಂಸಾತ್ಮಕವಾಗಿ ಮಾರ್ಪಟ್ಟಿತ್ತು. ಗುಂಡೇಟು ನಡೆದು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟರು. ರಾಜಕೀಯ ವೈಷಮ್ಯ ಮತ್ತೊಮ್ಮೆ ಜೀವ ತೆಗೆದುಕೊಂಡಿತ್ತು. ಘಟನೆಯ ಬಳಿಕ ಜನಾರ್ದನ್ ರೆಡ್ಡಿ ನೇರ ಆರೋಪ ಮಾಡಿದ್ರು. ನಾರಾ ಸೂರ್ಯನಾರಾಯಣ ರೆಡ್ಡಿ ಮತ್ತು ಅವರ ಪುತ್ರ ಭರತ್ ರೆಡ್ಡಿ ನನ್ನನ್ನು ಹತ್ಯೆ ಮಾಡಲು ಸಂಚು ರೂಪಿಸಿದ್ದಾರೆ ಎಂದು ಸಾರ್ವಜನಿಕವಾಗಿ ಹೇಳಿದ್ರು. ಇದಕ್ಕೆ ಪ್ರತಿಯಾಗಿ ನಾರಾ ಕುಟುಂಬ ಹೇಳಿದ್ದು, ಜನಾರ್ದನ್ ರೆಡ್ಡಿಯವರೇ ಬಳ್ಳಾರಿಯಲ್ಲಿ ಶಾಂತಿ ಕದಡುತ್ತಿದ್ದಾರೆ. ಈಗ ಉಳಿದಿರುವ ಪ್ರಶ್ನೆ ಒಂದೇ, ಇದು ಕೇವಲ ರಾಜಕೀಯ ಸಂಘರ್ಷವೇ ಅಥವಾ ದಶಕಗಳ ಹಳೆಯ ವೈಷಮ್ಯದ ಸ್ಫೋಟವೇ? ಬಳ್ಳಾರಿಯಲ್ಲಿ ಶಾಂತಿ ಮರಳುತ್ತದೆಯೇ ಅಥವಾ ರೆಡ್ಡಿ ವರ್ಸಸ್ ರೆಡ್ಡಿ ಯುದ್ಧ ಮತ್ತಷ್ಟು ಜೀವಗಳನ್ನ ಬಲಿ ತೆಗೆದುಕೊಳ್ಳುತ್ತದೆಯೇ? ಉತ್ತರ ಹುಡುಕುತ್ತಿರುವುದು ಈಗ ಬಳ್ಳಾರಿ ಮಾತ್ರವಲ್ಲ, ಇಡೀ ರಾಜ್ಯವೇ ಕಾದು ಕುಳಿತಿದೆ. ಹಾಗಾದ್ರೆ ಇಲ್ಲಿ ಕೇಳಿ ಬರೋ ಪ್ರಮುಖ ಪ್ರಶ್ನೆ ಅಂದ್ರೆ, ಗಲಭೆ ಆಕಸ್ಮಿಕವಾಗಿತ್ತ ಅಥವಾ ಮೊದಲೇ ಪ್ಲಾನ್ ಮಾಡಲಾಗಿತ್ತ ಅಥವಾ ಮೊದಲೇ ಪ್ಲಾನ್ ಮಾಡಿ ಪ್ರಚೋದನೆ ನೀಡಲಾಗಿತ್ತ ಎಂಬ ಪ್ರಶ್ನೆ ಇದೀಗ ಪೊಲೀಸರ ತನಿಖೆಯ ಕೇಂದ್ರ ಬಿಂದುವಾಗಿದೆ. ಗಲಭೆಗೆ ಪ್ರಚೋದನೆ ನೀಡಿದವರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸುತ್ತಿರುವ ಪೊಲೀಸರು ಗಲಭೆಗೆ ಪ್ರಚೋದನೆ ನೀಡಿದವರು ಯಾರು? ಸಾಮಾಜಿಕ ಜಾಲತಾಣಗಳಲ್ಲಿ ಕರೆ ನೀಡಲಾಗಿತ್ತ? ರಾಜಕೀಯ ನಾಯಕರ ಸೂಚನೆ ಇದೆಯೇ? ಗಲಭೆ ಬಗ್ಗೆ ಮೊದಲೇ ಯಾರ ಜೊತೆ ಚರ್ಚೆ ನಡೆದಿತ್ತು ಎಂಬ ಈ ಎಲ್ಲಾ ಆಯಾಮಗಳಲ್ಲೂ ತನಿಖೆ ನಡೆದಿದೆ. ಈ ಪ್ರಕರಣದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡು ಪಕ್ಷಗಳ ಕಾರ್ಯಕರ್ತರ ಮೊಬೈಲ್ ಫೋನ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸರು ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಮತ್ತೊಂದೆಡೆ ಬಳ್ಳಾರಿಯಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದಿಂದ ಸತ್ಯ ಶೋಧನಾ ತಂಡ ರಚಿಸಲಾಗಿದೆ. ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಈ ತಂಡವನ್ನು ರಚಿಸಲಾಗಿದೆ. ಹಿರಿಯ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ತಂಡ ಬಳ್ಳಾರಿಗೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ನೇತೃತ್ವದ ಈ ನಿಯೋಗದಲ್ಲಿ
ಎಚ್ಎಂ ರೇವಣ್ಣ, ಜಯಪ್ರಕಾಶ್ ಹೆಗಡೆ, ಚಳ್ಳಿಕೆರೆ ಶಾಸಕ ರಘುಮೂರ್ತಿ, ರಾಯಚೂರು ಲೋಕಸಭಾ ಸದಸ್ಯ ಕುಮಾರ್ ನಾಯ್ಕ್, ವಿಧಾನ ಪರಿಷತ್ ಸದಸ್ಯರಾದ ಜಕ್ಕಪ್ಪನವರ ಹಾಗೂ ಬಸವನಗೌಡ ಭಾದಿರ್ಲಿ ಸೇರಿದ್ದಾರೆ. ಬ್ಯಾನರ್ ಅಳವಡಿಕೆ ವಿಚಾರವಾಗಿ ಶಾಸಕರಾದ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಬೆಂಬಲಿಗರ ಮಾರಾಮಾರಿ ವೇಳೆ ಬುಲೆಟ್ ತಗುಲಿ ಮೃತಪಟ್ಟಿದ್ದ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಸತೀಶ್ ರೆಡ್ಡಿ ಗನ್ ಮ್ಯಾನ್ ಫೈರ್ ಮಾಡಿದ್ದ ಬಂದೂಕಿನ ಬುಲೆಟ್ ತಗುಲಿಯೇ ಯುವಕ ರಾಜಶೇಖರ್ ಮೃತಪಟ್ಟಿದ್ದಾರೆ ಎಂಬುದು ದೃಢಪಟ್ಟಿದೆ ಎನ್ನಲಾಗಿದೆ. 12 mm ಬುಲೆಟ್ನಿಂದ ರಾಜಶೇಖರ್ ಜೀವ ಹೋಗಿದ್ದು, ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ ಕೂಡ ಬಳಸಿರುವುದು ಇದೇ ಗನ್ ಆಗಿದೆ. ಪ್ರಕರಣ ಸಂಬಂಧ ಈಗಾಗಲೇ 5 ಗನ್ಗಳನ್ನ ಬ್ರೂಸ್ಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆಸಿದ್ದಾರೆ. ಓರ್ವ ಗನ್ ಮ್ಯಾನ್ ಅನ್ನು ವಶಕ್ಕೆ ಪಡೆಯಲಾಗಿದ್ದು, ಉಳಿದ 4 ಎಸ್ಕೇಪ್ ಆಗಿದ್ದಾರೆ. ಗಲಾಟೆ ಪ್ರಕರಣ ಸಂಬಂಧ 2 ಗುಂಪುಗಳ ಮೇಲೂ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದು 50ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ನಡೆಸಿದ್ದಾರೆ. ಇಂದು ಮಧ್ಯಾಹ್ನದ ಒಳಗೆ ಪ್ರಮುಖ ಆರೋಪಿಗಳು ಸೇರಿ ಹಲವರ ಬಂಧನ ಸಾಧ್ಯತೆ ಇದೆ. ಗಲಾಟೆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯು ಅರೆಸ್ಟ್ ಆಗಬಹುದು ಎನ್ನಲಾಗಿದೆ. ಸತೀಶ್ ರೆಡ್ಡಿ ಸ್ಥಳಕ್ಕೆ ಬಂದ ನಂತರವೇ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು, ಸತೀಶ್ ರೆಡ್ಡಿ ಮೇಲೆ ಹಲ್ಲೆಗೆ ಜನಾರ್ದನ್ ರೆಡ್ಡಿ ಕಡೆಯವರು ಮುಂದಾಗಿದ್ರು. ಈ ವೇಳೆ ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ಗಳು ಫೈರಿಂಗ್ ಮಾಡಿದ್ರು. ಇನ್ನು ಪ್ರಕರಣ ಸಂಬಂಧ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಗಲಾಟೆಗೆ ಸಂಬಂಧಿಸಿದಂತೆ ಒಟ್ಟಾರೆ 6 ಪ್ರಕರಣಗಳು ಈವರೆಗೆ ದಾಖಲಾಗಿವೆ. ಒಂದು ಗುಂಡು ಒಂದು ಜೀವ, ಅದರ ಹಿಂದೆ ದಶಕಗಳ ರಾಜಕೀಯ ವೈಮನಸ್ಸು. ಬಳ್ಳಾರಿಯಲ್ಲಿ ನಡೆದುದು ಕೇವಲ ಗಲಭೆಯಲ್ಲ, ಅದು ಅಧಿಕಾರ, ಅಹಂಕಾರ ಮತ್ತು ಸೇಡಿನ ಸಂಘರ್ಷ. ಒಂದು ತನಿಖೆ ನಡೀತಾ ಇದೆ, ಸತ್ಯ ಒಂದೊಂದಾಗಿ ಆಚೆ ಬರ್ತಾ ಇದೆ. ರೆಡ್ಡಿ ವರ್ಸಸ್ ರೆಡ್ಡಿ. ಈ ಯುದ್ಧಕ್ಕೆ ಇಲ್ಲೇ ಫುಲ್ ಸ್ಟಾಪ್ ಬೀಳತ್ತಾ ಅಥವಾ ಇನ್ನೊಂದು ಅಧ್ಯಾಯ ಬರುತ್ತಾ? ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ Ad6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್, 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.